ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಗುರುವಾರ ಮಾರ್ನಿಂಗ್ ಅಂದರೆ ಬೆಳಗ್ಗೆನೇ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ ನನ್ನ ಮಗಳು. ಈಗ ಅವಳಿಗೆ ಎಕ್ಸಾಮ್ ಮುಗೀತು, ಹಾಗಾಗಿ ಫ್ರೀಯಾಗಿ ಮನೆಯಲ್ಲಿ ಇರೋದ್ರಿಂದ ಬೆಳಗ್ಗೆನೇ ಎಲ್ಲ ಒರೆಸ್ತಾ ಇದ್ದಾಳೆ. ಎಂತಕ್ಕಪ್ಪ ಅಂತಂದರೆ ಹಸ್ಬೆಂಡು ಹಾಗೆ ನನ್ನ ಚಿಕ್ಕ ಮಗಳು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಇವತ್ತು ಗುರುವಾರ ಆಗಿದ್ದರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವಳಿಗೆ ಹುಷಾರಿಲ್ದಾಗ ಕೈ ಮುಕ್ಕೊಂಡಿದ್ಲು ಅಂತಂದರೆ ಗುರುವಾರನೇ ಹುಷಾರಿರಲಿಲ್ಲ. ಅವಳು ಪ್ರತಿ ಗುರುವಾರ ತಪ್ಪದೆ ಹೋಗ್ಬೇಕು ಅಂತಾಳೆ. ಇತ್ತೀಚೆಗೆ ಕರ್ಕೊಂಡೋಗಿರಲಿಲ್ಲ ನಾನು, ಹಾಗಾಗಿ ಇವಾಗ ಅವ್ರ ಅಪ್ಪನ ಜೊತೆ ಬೆಳಗ್ಗೆನೇ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಅಭಿಷೇಕ ಮಾಡ್ತಾ ಇರ್ತಾರೆ, ಹಾಗಾಗಿ ಬೆಳಗ್ಗೆ ಅಲಂಕಾರ ಮಾಡಿರಲ್ಲ. ಮತ್ತು ಸ್ಕೂಲಿಗೆ ಬೇರೆ ಎಕ್ಸಾಮ್ ನಡೀತಾ ಇತ್ತು ಇವಳಿಗೆ, ಚಿಕ್ಕವಳಿಗೆ. ಸೊ ಹಾಗಾಗಿ ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಮಕ್ಕಳಿಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಅಲ್ಲಿಂದ ಬಂದು ದೇವ್ರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳನ್ನೆಲ್ಲ ಒರೆಸ್ತಾ ಇದ್ದಲ್ಲ. ಸೊ ಈಗ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು, ಹಾಗಾಗಿ ನಿಮಗೆ ತೋರಿಸಿರ್ತೀನಿ ನಾನು ಆ ದೇವಸ್ಥಾನದ. ಹಾಗಾಗಿ ಹೋಗ್ತಾ ಇದ್ದಾರೆ. ಮಾರ್ನಿಂಗ್ ಆಗಿದ್ದರಿಂದ ನೋಡ್ತಾ ಇರ್ಬೋದು, ಸನ್ರೈಸ್ ಆಗ್ತಾ ಇದೆ. ಇವಾಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ವ್ಯೂವ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ದೇವಸ್ಥಾನದಿಂದ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ದಾಳೆ, ಹೂವೆಲ್ಲ ಜೋಡಿಸಿ. ಅವಳಿಗೆ ಈ ರೀತಿ ಹೂವೆಲ್ಲ ನೀಟಾಗಿ ಜೋಡಿಸಿ ದೇವ್ರ ದೀಪ ಹಚ್ಚೋದು, ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡ್ತೀರಾ, ಪೂಜೆನೇ ನಿಧಾನಕ್ಕೆ ಮಾಡಲ್ಲ, ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಬಿಟ್ಟು 2 ನಿಮಿಷಕ್ಕೆ ಮುಗಿಸ್ಬಿಡ್ತಾಳೆ. ಅಲಂಕಾರ ಮಾಡೋದು ದೇವರಿಗೆ, ಹಾಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಎಲ್ಲದಕ್ಕೂ ಟೈಮ್ ತೊಗೋತಾಳೆ. ಬಟ್ ಪೂಜೆನ 2 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತಾಳೆ. ನನಗೆ ನಗು ಬರುತ್ತೆ. ಇಷ್ಟು ಪೂಜೆದೆಲ್ಲ ರೆಡಿ ಮಾಡೋದಕ್ಕೆ 2-3 ಅವರ್ ತೊಗೊತೀಯ, ಬಟ್ ಪೂಜೆ ಮಾತ್ರ 2 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀಯ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಅವರೆಲ್ಲ ಮಾಡೋವರೆಗೂ ಮೇಲಕ್ಕೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಪಕ್ಷಿಗಳೆಲ್ಲ ಬಂದು, ಅಂದರೆ ಎಲ್ಲ ಸಣ್ಣ ಪುಟ್ಟದ್ದು ಏನಾದರೂ ಕಾಳೆಲ್ಲ ಹಾಕಿರ್ತಾರಲ್ಲ, ಅಂದರೆ ಒಣಗಾಕಿರ್ತಾರಲ್ವ, ರಾಗಿ, ಅಕ್ಕಿ, ಗೋಧಿ, ಅದೇನಾದರೂ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತಿಂತಾ ಇದ್ದಾವೆ. ಹಾಗೆ ಗುಬ್ಬಚ್ಚಿ ಕೂಡ ಬಂದಿತ್ತು, ನೋಡ್ತಾ ಇರ್ಬೋದು. ಗುಬ್ಬಚ್ಚಿ, ಪಾರಿವಾಳ ಎಲ್ಲ ಬರುತ್ತೆ ನಮ್ಮ ಮನೆ ಹತ್ರ. ಹಾಗೆ ಈ ಕಡೆ ಸನ್ರೈಸು ಆಗ್ತಾಯಿತ್ತು. ನಾನು ಇಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹೆವಿ ವೆಯ್ಟು ಗೇನ್ ಆಗಿಬಿಟ್ಟಿದ್ದೀನಿ. ಏನು ರೀಸನ್ನು ವೆಯ್ಟ್ ಗೇನ್ ಆಗೋದಕ್ಕೆ ಅಂತಂದರೆ, ಒಂದು ಮುಂಚೆ ಆಫೀಸಿಗೆ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ಬರುವಾಗಲೂ ಬಸ್ ಸ್ಟಾಪಿಂದ ನಡ್ಕೊಂಡು ಬರ್ತಾಯಿದ್ದೆ. ಸೊ ಅಷ್ಟು ಇರಲಿಲ್ಲ. ಇವಾಗ ಅಂದರೆ ನನ್ನ ಕೈ ಫ್ರ್ಯಾಕ್ಚರ್ ಆದಾಗಿಂದನೂ ಆಫೀಸಿಂದನೇ ಪಿಕಪ್ಪು ಡ್ರಾಪ್ ಇದೆ. ಹಾಗಾಗಿ ಮನೇಲಿ ಬೆಳಗ್ಗೆ ತಿಂಡಿ ಮಾಡೋದು, ಬೆಳಗ್ಗೆ ಎದ್ದೇಳೋದು, ತಿಂಡಿ ಮಾಡೋದು, ಮಕ್ಕಳು ರೆಡಿ, ಬಾಕ್ಸ್ ಕಟ್ಟೋದು, ನಾನು ಬಾಕ್ಸ್ ಕಟ್ಕೊಂಡು ಹೋಗೋದು, ಮನೆ ಹತ್ರಕ್ಕೆ ಗಾಡಿ ಬರೋದು, ಕರ್ಕೊಂಡು ಹೋಗ್ತಾರೆ. ಮತ್ತು ಸಂಜೆ ಆಫೀಸಿಂದ 7 ಗಂಟೆ ಆಗುತ್ತೆ ಬರೋ ಅಷ್ಟರಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಬಿಟ್ಟಮೇಲೆ ಮತ್ತೆ ಅಡುಗೆ ಮಾಡು, ಊಟ ಮಾಡು, ಮಲ್ಕೋ, ಇದಿಷ್ಟೇ. ಹಾಗಾಗಿ ನಂದು ದೈಹಿಕ ಚಟುವಟಿಕೆ ಅಂತಾರಲ್ಲ, ಸೊ ಅದು ಇರಲಿಲ್ಲ. ಹಾಗಾಗಿ ದಪ್ಪ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ದಪ್ಪ ಆಗಿದೆಯಾ, ಹಿಂಗಿದ್ದೆ ಏನು, ಯಾಕೆ ಇವಾಗ ಹಿಂಗಾಗಿದೆಯಾ ಅಂತ ಹೇಳ್ಬಿಟ್ಟು. ಬಟ್ ವೆಯ್ಟ್ ಲಾಸ್ ಆಗಬೇಕು. ನಾನು ನೋಡ್ಕೊಂಡ್ರೆ ನನಗೆ ತುಂಬ ಅಸಹ್ಯ ಅನ್ನಿಸ್ತೈತೆ. ಬಟ್ ವೆಯ್ಟ್ ಲಾಸ್ ಆಗಬೇಕು, ಆಗ್ಬಿಟ್ಟು ತೋರಿಸ್ಬೇಕು. ಅಂದರೆ ಅಟ್ಲೀಸ್ಟ್ ನಾನು ತೀರಾ ಸಣ್ಣ ಆಗೋಕ್ಕಾಗಲಿಲ್ಲ ಅಂತಂದ್ರೂ ಇಷ್ಟೊಂದು ದಪ್ಪ ಇದ್ದೀನಲ್ವ, ಅದು ಕಡಿಮೆ ಆದರೂ ಆಗಲೇಬೇಕು. ಅಂದರೆ ನನ್ನ ಸಾಕು ಇಷ್ಟು ವೆಯ್ಟು ನನಗೆ ಅನ್ನೋ ಅಷ್ಟು ಇರಬೇಕು. ಇವಾಗ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಇದ್ದು ಹಸ್ಬೆಂಡು ನಾನು ಸ್ವಲ್ಪ ಆಚೆ ಹೋಗಿದ್ದು. ಆಗ ಬಂದಾಗ ಇದು ಗರುಡ ಅಂತಾರೋ, ಹದ್ದು ಅಂತಾರೋ, ಮತ್ತು ಹಳ್ಳಿ ಕಡೆ ಲಗಡ ಅಂತಾರೆ. ಅದು ಕರೆಕ್ಟಾಗಿ ನಮ್ಮ ಮನೆ ಎದುರುಗಡೆ ಬಿಲ್ಡಿಂಗ್ ಮೇಲೆ ಬಂದು ಕೂತಿತ್ತು. ಬೆಳಗ್ಗೆನೇ ಕರೆಕ್ಟಾಗಿ ನಮ್ಮ ಮನೆ ಬಾಗಿಲು ಎದುರುಗಡೆ ಇತ್ತು. ಹಾಗಾಗಿ ನೋಡಿದೆ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.